2026ರ ವರ್ಷ ದೇಶದ ಜನರಿಗೆ ದುಬಾರಿತನವನ್ನ ಪರಿಚಯ ಮಾಡಿದೆ. ಕುಡಿಯೋ ನೀರಿನಿಂದ ಹಿಡಿದು ಪ್ರತಿಯೊಂದರ ಬೆಲೆಯೂ ಏರಿಕೆಯಾಗಿದ್ದು ದುಬಾರಿ ದುನಿಯಾದಲ್ಲಿ ಬದುಕು ಕಟ್ಟಿಕೊಳ್ಳುವಂತಾಗಿದೆ. ಮಧ್ಯಪ್ರಾಚ್ಯದಲ್ಲಿ ನಡೆಯುತ್ತಿರೋ ಯುದ್ಧವೇ ಇದಕ್ಕೆಲ್ಲ ಕಾರಣ ಎನ್ನಲಾಗ್ತಿದ್ದು ಪೆಟ್ರೋಲ್ ಡೀಸೆಲ್ ಬೆಲೆ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್. 5 ದಿನಕ್ಕೆ ಮತ್ತೆ ದುಬಾರಿ ಆಯಿತು ಪೆಟ್ರೋಲ್ ಡೀಸೆಲ್. ಆಯಿಲ್ ಕಂಪನಿಗಳ ನಿರ್ಧಾರಕ್ಕೆ ವಾಹನ ಸವಾರರ ಹಿಡಿಶಾಪ. ಅಮೆರಿಕ ಇರಾನ್ ನಡುವಿನ ಯುದ್ಧದ ಎಫೆಕ್ಟ್ ಇಡೀ ವಿಶ್ವಕ್ಕೆ ತಟ್ಟುತ್ತಿದೆ. ಯುದ್ಧ ಆರಂಭವಾದಾಗಿನಿಂದ ಒಂದಲ್ಲ ಒಂದರ ಬೆಲೆ ಏರಿಕೆಯಾಗ್ತಿದ್ದು ದುಬಾರಿ ದುನಿಯಾದಲ್ಲಿ ಬದುಕು ಕಟ್ಟಿಕೊಳ್ಳಬೇಕಾದ ಸ್ಥಿತಿ ನಿರ್ಮಾಣವಾಗಿದೆ. ಇದಕ್ಕೆ ಪೂರಕ ಎನ್ನುವಂತೆ ಇತ್ತೀಚೆಗೆ ಕಮರ್ಷಿಯಲ್ ಸಿಲಿಂಡರ್ ಬೆಲೆಯಲ್ಲಿ ಭಾರೀ ಏರಿಕೆ ಆಗಿತ್ತು. ಇದರ ಬೆನ್ನಲ್ಲೇ ಅಕ್ಕಿ ಬೆಲೆಯಲ್ಲೂ ಹೆಚ್ಚಳವಾಗಿದೆ. ಅಷ್ಟೇ ಅಲ್ಲದೆ ಕಳೆದ 5 ದಿನಗಳ ಹಿಂದೆ ನಿರೀಕ್ಷೆಗೂ ಮೀರಿ ಏರಿಕೆಯಾಗಿದ್ದ ಪೆಟ್ರೋಲ್ ಡೀಸೆಲ್ ದರದಲ್ಲಿ ಇದೀಗ ಮತ್ತೆ ಏರಿಕೆಯಾಗಿದೆ. ಮೇ 15ರಂದು ಪೆಟ್ರೋಲ್ ಪ್ರತಿ ಲೀಟರ್ಗೆ ₹3.27, ಹಾಗೆಯೇ ಡೀಸೆಲ್ ಬೆಲೆಯಲ್ಲಿ ₹3.12 ಹೆಚ್ಚಳವಾಗಿದ್ದು, ಆ ಮೂಲಕ ಕಳೆದ 4-5 ವರ್ಷಗಳಲ್ಲಿ ಸಾರ್ವಕಾಲಿಕ ಏರಿಕೆ ಕಂಡಿತ್ತು. ಇನ್ನೇನು ಈ ದರಕ್ಕೆ ಹೊಂದಿಕೊಳ್ಳೋ ನಡುವೆನೆ ಸರ್ಕಾರಿ ಒಡೆತನದ ಆಯಿಲ್ ಕಂಪನಿಗಳು ಮತ್ತೆ ಶಾಕ್ ನೀಡಿವೆ. ಪ್ರತಿ ಲೀಟರ್ ಬೆಲೆಯಲ್ಲಿ ಹತ್ತತ್ರ ₹1 ಏರಿಸಿ 6ನೇ ದಿನಕ್ಕೆ 2ನೇ ಬಾರಿ ಬಿಸಿ ಮುಟ್ಟಿಸಿವೆ. ಪೆಟ್ರೋಲ್ ದರ ಎಷ್ಟಿತ್ತು, ಆಮೇಲೆ ಎಷ್ಟಾಯ್ತು ಅನ್ನೋದನ್ನ ನೋಡೋದಾದ್ರೆ, ಸದ್ಯ ಬೆಂಗಳೂರಿನಲ್ಲಿ ಪ್ರತಿ ಲೀಟರ್ ಪೆಟ್ರೋಲ್ಗೆ 95 ಪೈಸೆಯಷ್ಟು ಹೆಚ್ಚಳವಾಗಿದ್ದು, ಪ್ರತಿ ಲೀಟರ್ ಪೆಟ್ರೋಲ್ ₹107.12 ತಲುಪಿದೆ. ಆ ಮೂಲಕ ಕಳೆದ 5 ದಿನದಲ್ಲಿ 1 ಲೀಟರ್ ಪೆಟ್ರೋಲ್ಗೆ ಬರೋಬ್ಬರಿ ₹4.22 ಏರಿದಂತಾಗಿದೆ. ಇನ್ನು ಡೀಸೆಲ್ ಬೆಲೆಯಲ್ಲಿ 91 ಪೈಸೆ ಹೆಚ್ಚಳವಾಗಿದ್ದು, ಪ್ರತಿ ಲೀಟರ್ ಡೀಸೆಲ್ಗೆ ₹95.04 ತಲುಪಿದೆ. ಆ ಮೂಲಕ 5 ದಿನದಲ್ಲಿ 1 ಲೀಟರ್ ಡೀಸೆಲ್ಗೆ ₹4.03 ಏರಿಕೆ ಮಾಡಿದಂತಾಗಿದೆ. ಸರ್ಕಾರದ ಈ ನಡೆಗೆ ವಾಹನ ಸವಾರರು ಆಕ್ರೋಶ ಹೊರಹಾಕ್ತಿದ್ದಾರೆ. ಒಂದೊಂದು ಜಾಸ್ತಿ ಮಾಡ್ತಾನೆ ಇದ್ದಾರೆ ಸರ್. ಪೆಟ್ರೋಲ್ ರೇಟ್ ಜಾಸ್ತಿ ಆದ್ರೆ ಪ್ರತಿಯೊಂದರ ಬೆಲೆನೂ ಜಾಸ್ತಿ ಆಗುತ್ತೆ. ಮೇನ್ ಇರೋದೇ ಪೆಟ್ರೋಲ್ ಡೀಸೆಲ್ಲೇ. ಅದು ಜಾಸ್ತಿ ಆಯ್ತು ಅಂದ್ರೆ ಹಾಲಿಂದ ಹಿಡಿದು ಪ್ರತಿಯೊಂದು ಇದುವರೆಗೂ ಜಾಸ್ತಿ ಆಗೇ ಆಗುತ್ತೆ. ಅವರೇ ಗೌರ್ಮೆಂಟರೇ ನೋಡಿ ಕಮ್ಮಿ ಮಾಡಬೇಕು ಸರ್. ರೇಟು ಜಾಸ್ತಿ ಆಗ್ತಾನೆ ಇದೆ. ಕಂಪ್ಲೀಟಾಗಿ ಕಂಟ್ರೋಲ್ ಮಾಡೋಂಥ ಕೆಪಾಸಿಟಿ ಬೋತ್ ಸೆಂಟ್ರಲ್ ಗೌರ್ಮೆಂಟ್ ಕಳ್ಕೊಂಡಿದೆ. ರೇಟ್ನ ಕಂಟ್ರೋಲ್ ಮಾಡೋಂಥ ಕೆಪಾಸಿಟಿ ಮೋದಿ ಕಂಪ್ಲೀಟಾಗಿ ಫೇಲ್ಯೂರ್ ಆಗಿದ್ದಾರೆ. ಚೀನಾದಲ್ಲಿ ಯಾಕೆ ಇದು ಎಫೆಕ್ಟ್ ಆಗ್ತಾ ಇಲ್ಲ ಅಷ್ಟೊಂದು? ಓನ್ಲಿ ಇಂಡಿಯಾ ಯಾಕೆ? ಚೀನಾದಲ್ಲಿ ಯಾಕೆ ಇಷ್ಟೊಂದು ಎಫೆಕ್ಟ್ ಆಗ್ತಾ ಇಲ್ಲ? ಚೀನಾ ಇಂಡಿಯಾಗಿಂತ ತುಂಬಾ ಮುಂದುವರೆದಿದೆ ಎಲ್ಲ ಸೆಕ್ಟರ್ಸ್ ಅಲ್ಲೂ. ದಿನದಿಂದ ದಿನಕ್ಕೆ ದುನಿಯಾ ದುಬಾರಿ ಆಗ್ತಿದೆ. ಈಗಾಗಲೇ ಪ್ರಧಾನಿ ಮೋದಿ ಮಿತ ಬಳಕೆ ಮಾಡಿ ಅಂತ ಹೇಳಿದ ಬೆನ್ನಲ್ಲೇ ದರ ಏರಿಕೆಯಾಗಿದ್ದು, ಇದು ಇಷ್ಟಕ್ಕೆ ನಿಲ್ಲುತ್ತಾ ಅಥವಾ ಮತ್ತೆ ದುಬಾರಿಯಾಗುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ. ಬೆಂಬಿಡದ ಬೋಧದಂತಿರೋ ಬೆಲೆ ಏರಿಕೆಯನ್ನ ಜನಸಾಮಾನ್ಯರು ಹೇಗೆ ನಿಭಾಯಿಸುತ್ತಾರೋ ಕಾದು ನೋಡಬೇಕಿದೆ. ಉಲ್ಲಾಸ್ ಎಸ್ ಕಿರುವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.